ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಸ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಟ್ರಾವೆಲ್ ವ್ಲಾಗ್ ಜೊತೆ ಬರ್ತಾಯಿದ್ದೀನಿ. ತುಂಬ ದಿನಗಳಾಗಿತ್ತು ವ್ಲಾಗ್ ಮಾಡಿ. ಈ ಸಲ ಆಯ್ಕೆ ಮಾಡಿರೋ ಜಾಗ ದಸರಾ ಸ್ಪೆಷಲ್ ಮೈಸೂರಲ್ಲಿ ಲೈಟಿಂಗ್ಸ್ ನೋಡೋಣ ಅಂತ ಹೋಗಿದ್ದು. ನಮಗೆ ಶುರು ಮಾಡಿದ್ದು ನಮ್ಮ ಪ್ರಯಾಣದಲ್ಲಿ ಮೊದಲು ನಾವು ಹೋಗಿದ್ದು ಪಯಣ. ರೀಸೆಂಟಾಗಿ ತುಂಬ ಟ್ರೆಂಡಂಗಲ್ಲಿರೋ ಜಾಗ ಇದು. ಇಲ್ಲಿ ಎಲ್ಲ ವಿಂಟೇಜ್ ಕಾರ್ಗಳೆಲ್ಲ ಸಿಗುತ್ತೆ ನೋಡೋಕ್ಕೆ. ಹಳೆ ಸೆಲೆಬ್ರಿಟಿಗಳದ್ದೆಲ್ಲ ಕಾರ್ಗಳು ನೋಡ್ಬೋದು. ಆರ್ಮಿ ಕಾರ್ಗಳು, ಹಳೆ ಜೀಪ್ಗಳು, ಅಂಬಾಸಿಡರ್ಗಳು, ಟ್ರಕ್ಗಳು, ಆಮೇಲೆ ತುಂಬ ವಿಶೇಷವಾದ ಕಾರ್ಗಳೆಲ್ಲ ಇಲ್ಲಿದೆ ನೋಡಿ. ಸಖತ್ತಾಗಿದೆ ಕಾರ್ಗಳು. ಬೆಂಝು, ಹಳೆ ಲಕ್ಸುರಿಯಸ್ ಕಾರ್ಗಳು, ಲಕ್ಸುರಿಗೆ ಹೆಸರುವಾಸಿಯಾಗಿರೋಂಥ ಕಾರ್ಗಳು. ಆಮೇಲೆ ನಮ್ಮ ವಿಷ್ಣುನಾಥ ಯೂಸ್ ಮಾಡಿದ ಡ್ಯಾಟ್ಸನ್ ಕಾರು ಇದು ಇಟ್ಟಿದ್ದಾರೆ ಪಯಣದಲ್ಲಿ. ಹಂಗೆ ಹೋಗ್ತಾ ಫಸ್ಟ್ ಫ್ಲೋರ್ಗೆ ಹೋದರೆ ನಿಮಗೆ ಅಲ್ಲಿ ಸಿಗೋದು ಇನ್ನೂ ಹಳೆಯ ರಾಜರ ಕಾಲದಲ್ಲಿ ಇದ್ದಂಥ ವಿಂಟೇಜ್ ಕಾರ್ಗಳು, ಎಲ್ಲ ಥರ ಮಾಡೆಲ್ಗಳ ಮ್ಯೂಸಿಯಮ್. ಇದು ಸಖತ್ತಾಗಿದೆ ನೋಡೋಕ್ಕೆ. ಅದ್ರಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಇಟ್ಟಿದ್ದು ಈ ಕಾರು. ಸಖತ್ತಾಯಿತು ನೋಡೋಕ್ಕೆ. ನೋಡಿ ಎಷ್ಟು ಉದ್ದ ಇದೆ, ಸಖತ್ತಾಗಿದೆ ಕಾರು. ಆಟೋಮೊಬೈಲ್ ಲವರ್ಸ್ಗಂತೂ, ಕಾರ್ ಲವರ್ಸ್ಗಂತೂ ಹೇಳಿ ಮಾಡಿದಂಥ ಜಾಗ. ಪಯಣದಲ್ಲಿ ನಮ್ಮ ಪಯಣ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಮೈಸೂರು ಲೈಟಿಂಗ್ಸ್ ನೋಡೋಣ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅದು ದಸರಾ ಟೈಮಲ್ಲಿ ಬಂದರೆ ಗೊತ್ತಲ್ಲ, ಸಂಜೆ ಹೊತ್ತು. ಅದು ದಸರಾ ಮುಗಿದ್ಮೇಲೆ ಬಂದಿದ್ದು ನಾವು ಆ್ಯಕ್ಚುಲಿ. ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋದ್ವಿ. ಇದಂತೂ ರೀಸೆಂಟಾಗಿ ಅಂತೂ ಫುಲ್ ಟ್ರೆಂಡ್ ಆಗ್ತಿರೋ ಜಾಗ. ಯಾವ ಪ್ಲೇಸ್ ಅಂತೀರಾ? ಹಂಗೆ ನೋಡಿ, ದಿ ವರ್ಲ್ಡ್ ಆಫ್ ಮೈಸೂರು ಪಾಕ್. ಸಖತ್ತಾಗಿದೆ ಈ ಪ್ಲೇಸ್ ಮಾತ್ರ. ಎಲ್ಲೇ ಹೋದರೂ ನಮ್ಮ ಅಪ್ಪು ಅವ್ರು ಕಾಣಿಸ್ತಾರೆ. ಇಲ್ಲೆಲ್ಲ ಥರ ಚಾಕ್ಲೇಟ್ಸು ಸೂಪರಾಗಿರುತ್ತೆ, ಸ್ವೀಟ್ಸು. ಆಮೇಲೆ ಆ್ಯಂಬಿಯನ್ಸ್ ನೋಡಿ, ಯಾವುದೋ ಒಂದು 5 ಸ್ಟಾರ್ 7 ಸ್ಟಾರ್ ಹೋಟ್ಲಿಗಿಂತ ಯಾವ್ದು ಕಮ್ಮಿ ಇಲ್ಲ, ಆ ಥರ ಇದೆ ಜಾಗ. ಸ್ವೀಟ್ ಲವರ್ಸ್ಗಂತೂ ಹೇಳಿ ಮಾಡಿದ ಜಾಗ ಇದು. ಎಲ್ಲ ಥರ ಮೈಸೂರು ಪಾಕ್ಗಳು ಸಿಗ್ತವೆ. ಚಾಕ್ಲೇಟು, ಜಾಗ್ರಿ ಮೈಸೂರು ಪಾಕು, ತುಂಬ ಥರ ವೆರೈಟೀಸ್ ಇದೆ. ನನಗೇನು ಅಷ್ಟು ಸ್ವೀಟ್ ಇಷ್ಟ ಆಗೋಲ್ಲ, ಆದರೂ ಅಲ್ಲಿ ಹೋದರೆ ಫ್ಲೇವರ್ದು ವಾಸನೆ ಘಮ ಘಮ ಅಂತ ಇರುತ್ತೆ. ಆ ತುಪ್ಪದಲ್ಲಿ ಮಾಡ್ತಾರೆ, ಸೂಪರಾಗಿರುತ್ತೆ. ಆ ತಯಾರಿಸುವಂಥ ವಾಸನೆಗೆ ನಮಗೆ ತಿನ್ನಬೇಕು ಅಂತ ಟೆಂಪ್ಟ್ ಆಗುತ್ತೆ. ಹಂಗಿರುತ್ತೆ ಆ್ಯಂಬಿಯನ್ಸ್ ಅಂತೂ. ಓಪನ್ ಕಿಚನ್ ಥರ. ಇದು ಹೇಗೆ ಮೈಸೂರು ಪಾಕ್ ಹೇಗೆ ಸ್ಟಾರ್ಟ್ ಆಯಿತು ಅಂತೆಲ್ಲ ಇಲ್ಲಿ ಸ್ಟೋರಿಗಳಿದೆ. ನೀವು ಇಲ್ಲಿ ಬಂದಾಗ ಒಂದು ಸಲ ನೋಡಿಕೊಳ್ಳಿ, ಓದಿ, ಮೈಸೂರು ಪಾಕ್ ಹಿಸ್ಟ್ರಿ ತಿಳ್ಕೊಳ್ಳಿ. ಬಟ್ ಪ್ಲೇಸ್ ಮಾತ್ರ ಸೂಪರಾಗಿದೆ ಗುರು. ಏನು ಸಖತ್ ಪ್ಲ್ಯಾನ್ ಮಾಡೋಕ್ಕೆ ಕಟ್ಟಿದ್ದಾರೆ. ಡಿಸೈನು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಸಖತ್ತಾಗಿದೆ. ಮೈಸೂರು ಪ್ಯಾಲೇಸ್ ಅಡುಗೆ ಮನೆಯಲ್ಲಿ ಹೇಗೆ ಶುರುವಾಯಿತು ಅನ್ನೋ ಸ್ವೀಟೆಲ್ಲ ಹಿಸ್ಟ್ರಿ ಇಲ್ಲಿದೆ. ಮೈಸೂರು ಅಂತ ಒಂದು ರಾಜ್ಯದಲ್ಲಿ ಶುರುವಾದಂಥ ಈ ಸ್ವೀಟು ಇಡೀ ಪ್ರಪಂಚದಾದ್ಯಂತ ಫುಲ್ ಫೇಮಸ್ ಇವಾಗ. ಮೈಸೂರು ಪಾಕ್ ಇಷ್ಟಪಡದೇ ಇರೋ ಯಾರೂ ಇಲ್ಲ. ನೀವು ಇಲ್ಲಿ ಬಂದಾಗ ಈ ಆ್ಯಂಬಿಯನ್ಸ್ ನೋಡಿ, ಪ್ಲೇಸ್ ನೋಡಿ, ಟೇಸ್ಟ್ ಮಾಡಿ. ಚೆನ್ನಾಗಿತ್ತು, ಸ್ವೀಟ್ ಸೂಪರಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಥರ ವೆರೈಟೀಸ್ ಇದೆ. ತುಂಬ ಥರ ಸ್ವೀಟ್ಸು ಸಿಗುತ್ತೆ ಇಲ್ಲಿ. ಹೇಗೆ ತಯಾರಿಸ್ತಾರೆ ಅಂತ ನೋಡ್ಬೋದು ನೀವು. ನೋಡಿ, ಓಪನ್ ಕಿಚನ್ ಟೈಪು. ನೀಟ್ನೆಸ್ಸು, ಹೈಜಿನಿಕ್ ಆಗೆಲ್ಲ ಇದೆ. ಬಂದಾಗ ಒಂದ್ಸಲ ವಿಸಿಟ್ ಮಾಡಿ. ಚಾಮುಂಡಿ ಬೆಟ್ಟದ ರೋಡ್ ಹತ್ರ ಇರೋದು ಇದು. ಅಪ್ಪ ಸಿಕ್ಕಾಪಟ್ಟೆ ಘಮ ಘಮ ಅಂತ ಇರುತ್ತೆ ಅಲ್ಲಿ ನಿಂತಿದ್ರೆ ನಿಮಗೆ. ಆ ಸ್ವೀಟ್ ಮಾಡ್ತಾರೆ, ಆ ತುಪ್ಪ, ಆ ಫ್ಲೇವರ್ಫುಲ್ ಅಂತೂ ಸಖತ್ತಾಗಿ ವಾಸನೆ ಬರುತ್ತಪ್ಪ. ಯಾರನ್ನ ಮೈಸೂರಿಗೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ, ಮೈಸೂರು ಪಾಕ್ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ. ಚಾಮುಂಡಿ ಬೆಟ್ಟದ ರೋಡಲ್ಲಿ ಇರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ಬನ್ನಿ. ಇದೇ ಥರ ಮತ್ತಷ್ಟು ಫುಡ್ ಬ್ಲಾಗ್, ಟ್ರಾವೆಲ್ ಬ್ಲಾಗ್ ಜೊತೆ ಬರ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.